ಕರ್ನಾಟಕದ ಕನ್ನಡಿಗರ ನೆಚ್ಚಿನ ಸುದ್ದಿವಾಹಿನಿ ಟಿವಿ9 ಕನ್ನಡಕ್ಕೆ ಇಂದು ಹುಟ್ಟುಹಬ್ಬ 19 ವಸಂತಗಳನ್ನು ಟಿವಿ9 ಕನ್ನಡ ಅರ್ಥಪೂರ್ಣವಾಗಿ ಪೂರೈಸಿದೆ. ಉತ್ತಮ ಸಮಾಜಕ್ಕಾಗಿ ಧ್ಯೇಯ ವ್ಯಾಖ್ಯಾನದಡಿ 19 ವರ್ಷಗಳ ಹಿಂದೆ ಆರಂಭ ಆದಂಥ ಟಿವಿ9 ಕನ್ನಡ ಇವತ್ತಿಗೂ ಕೂಡ ಕನ್ನಡಿಗರ ಮೊದಲ ಆಯ್ಕೆ. ನಿರ್ಭೀತ ನಿಷ್ಪಕ್ಷಪಾತವಾದಂಥ ವರದಿಗಾರಿಕೆಗೆ ಮತ್ತೊಂದು ಹೆಸರಾಗಿರುವಂಥ ಟಿವಿ9 ಕನ್ನಡವನ್ನ ನಿರಂತರ ನಂಬರ್ 1 ಸ್ಥಾನದಲ್ಲಿಟ್ಟಿರುವಂಥ ಸಮಸ್ತ ಕರ್ನಾಟಕದ ಪ್ರೇಕ್ಷಕರಿಗೆ ಹಾಗೆ ನಮ್ಮ ಕೇಬಲ್ ಆಪರೇಟರ್ಗಳಿಗೆ ಜಾಹೀರಾತುದಾರರಿಗೆ ಧನ್ಯವಾದಗಳು. ಇನ್ನು ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ತಣ್ಣಗಾಯಿತು ಅನ್ನೋಷ್ಟೊತ್ತಿಗೆ ಈಗ ಕುರ್ಚಿಯ ಜ್ವಾಲೆ ಮತ್ತೆ ಧಗಧಗಿಸ್ತಾ ಇದೆ. ಅದಕ್ಕೆ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಗಲಾಟೆ ಸ್ವಲ್ಪ ತಣ್ಣಗಾಯಿತು ಅನ್ಬೇಕಾದ್ರೆ ಯತೀಂದ್ರ ಅವರು ನಿನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಈಗ ಬಹುತೇಕ ಜನರನ್ನ ರೊಚ್ಚಿಗೇಳು ಹಾಗೆ ಮಾಡಿದೆ. ಪೂರ್ಣಾವಧಿ ಸಿಎಂ ಪಟ್ಟದ ದಾಳಕ್ಕೆ ಡಿಕೆ ಬಣ ಕೆಂಡ ಕಾರ್ತಾ ಇದ್ದಾರೆ. ಯತೀಂದ್ರ ಸ್ಟೇಟ್ಮೆಂಟ್ ಈಗ ಒಂದಷ್ಟು ಡಿಕೆ ಬಣದ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಪೂರ್ಣಾವಧಿ ಸಿಎಂ ಪಟ್ಟದ ದಾಳಕ್ಕೆ ಈಗ ಪ್ರತಿದಾಳವನ್ನು ಉಳಿಸೋದಕ್ಕೆ ಒಂದು ಅವಕಾಶ, ಮತ್ತೆ ಈಗ ಅದನ್ನು ಇಗ್ನೈಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರೋ ಹಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿದಂಥ ಮಾತು, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದರು. 5 ವರ್ಷ ಅವರೇ ಪೂರೈಸ್ತಾರೆ ಅಂತ ಯಾವುದೇ ಚರ್ಚೆ, ಅಂತ ಯಾವುದೇ ಪ್ರಸ್ತಾವನೆ ಯಾವುದೂ ಕೂಡ ಇಲ್ಲ ಅಂತ ಅವ್ರು ಹೇಳೋ ಮೂಲಕ ಈಗ ಡಿಕೆ ಬಣದ ಒಂದಷ್ಟು ನಾಯಕರುಗಳಿಗೆ ಮಾತನಾಡೋಕೆ ಒಂದು ಆಹಾರ ಸಿಕ್ಕಾಗಿದೆ, ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕು ಯತೀಂದ್ರ. ಅವರ ಮಾತಿನ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಬಾಯ್ ಬಿಡೋಕೆ ಶುರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನಾನು ಸಿಎಂ ಆಕಾಂಕ್ಷಿ ಎಂದು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರು. ಅದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಅದಕ್ಕೆ ಹೈಕಮಾಂಡ್ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ ಅಂತ ಟಿವಿ9ಗೆ MLC ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ನಾಯಕತ್ವ ಸಿಎಂ ಬದಲಾವಣೆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಅಲ್ಲಿಗೆ ಮುಗಿಯಿತು, ಕಿತ್ತಾಟ ಇಲ್ಲ ಅಂತ ಯತೀಂದ್ರ ಹೇಳಿದ್ರು. ಬನ್ನಿ ಹಾಗಾದ್ರೆ ಯತೀಂದ್ರ ಟಿವಿ9 ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ನೋಡೋಣ. ಕಿತ್ತಾಟ ಏನೂ ನಡೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಮುಗೀತು. ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ ಪ್ರತಿಪಕ್ಷದವ್ರು ಅದನ್ನು ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ಈಗ ಕಿತ್ತಾಟ ಏನೂ ನಡೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಮುಗೀತು. ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ ಪ್ರತಿಪಕ್ಷದವ್ರು ಅದನ್ನು ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ಇನ್ನು ಯತೀಂದ್ರ ಅವರಿಗೆ ನೋಟಿಸ್ ನೀಡಲಾಗುತ್ತಾ ಅನ್ನೋ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ನಾನು ಯತೀಂದ್ರ ಅವರ ಹತ್ರ ಮಾತನಾಡ್ತೇನೆ, ಹೈಕಮಾಂಡ್ ಕರೆದಿದ್ದು ಮಾತನಾಡಿದ್ದು ಬಹಿರಂಗ ಪಡಿಸಲಾಗಲ್ಲ. ಬೆಳಗಾವಿಯಲ್ಲಿ DCM ಡಿ.ಕೆ. ಶಿವಕುಮಾರ್ ಹೇಳಿಕೆ, ನಾನು ಮಾತನಾಡ್ತೀನಿ ಯತೀಂದ್ರ ಜೊತೆ ಅಂತ ಹೇಳಿದ್ದಾರೆ. ಯಾವಾಗಲೂ ನಮ್ದು ತಿಳಿಯಿದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿಯಿದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾರು ಏನಾದರೂ ಹೇಳಿ, ನಾನು ಹೇಳೋದನ್ನ ಹೇಳಿದ್ದೇನೆ. ನನ್ನ ಹೇಳಿಕೆ ಬಗ್ಗೆ ಯಾರು ಬೇಕಾದರೂ ಏನ್ ಬೇಕಾದರೂ ಹೇಳಬಹುದು. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ MLC ಯತೀಂದ್ರ. ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ, ಅದಕ್ಕೆ ಯಾರು ಏನು ಕಾಮೆಂಟ್ ಮಾಡ್ತಾರೋ ಮಾಡಬಹುದು ಅಂತ ಹೇಳಿದ್ದಾರೆ.
ಇನ್ನೇನೆ ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡೋದೇನು ಪ್ರತಿಕ್ರಿಯೆ ಬರ್ತಾ ಇದೆ ಸರ್. ಅಲ್ಲ, ಪ್ರತಿಕ್ರಿಯೆ ಬರುತ್ತೆ, ಕ್ರಿಯೆ ಅಲ್ಲ. ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಶಾಸಕರು ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಪ್ರಸ್ತಾಪ ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಸರ್, ಇವತ್ತಿನ CLP-ಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ MLC-ಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಇನ್ನು ನಾಯಕರೇ ಸುಮ್ಮನಿರುವಾಗ ನಿಮ್ಗೆ ಮಾತನಾಡೋ ಚಟ ಯಾಕೆ ಅಂತ ಯತೀಂದ್ರ ಹೇಳಿಕೆಗೆ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ನಾಯಕರು ಶಾಂತಿ ಮಂತ್ರ ಪಠಿಸುವಾಗ ನೀವ್ಯಾಕೆ ಮಾತನಾಡ್ತೀರಿ ಅಂತ CM ಪುತ್ರನಿಗೆ ಬೇಳೂರು ಪ್ರಶ್ನೆ ಮಾಡಿದ್ದಾರೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಈ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದೆಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹೆಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕ್ಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJಪಿಯವ್ರಿಗೆ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರಪ್ಪ, ಕ್ರಾಂತಿ ಹೇಳಿದ್ರು BJಪಿಯವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೀಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಂತ ಅವರಲ್ಲೂ ನಾನು ಕೇಳ್ಕೊಂಡು ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಮತ್ತು ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗತ್ತೆ. ಅವಾಗ ಈ ಥರ ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ, ದಿನನಿತ್ಯ ಇದೇ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLP-ಯಲ್ಲಿ ಮಾತಾಡ್ತೀನಿ, ಇವತ್ತು ಬಿಡಲ್ಲ ನಾನು. CLP-ಯಲ್ಲಿ ಇವತ್ತು ಮುಕ್ತವಾಗಿ ಬೇಳೂರು ಗೋಪಾಲಕೃಷ್ಣ ಮಾತಾಡ್ತಾರೆ. ಅಲ್ಲಿ ಯತೀಂದ್ರ ಥರದ ಮಾತುಗಳ ಅವಶ್ಯಕತೆ ಈಗ ಇಲ್ಲ. ಬೇಳೂರು ಮಾತನ್ನು ನಾನು ಕೂಡ ಅನುಮೋದಿಸ್ತೀನಿ ಅಂತ ಬೆಳಗಾವಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ, ಬನ್ನಿ ಏನು ಹೇಳಿದ್ರು ನೋಡೋಣ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತ. ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರದು ಅಂತ ಯತೀಂದ್ರ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ, ಹೈಕಮಾಂಡ್ ಹೇಳದಂತೆ ನಾವೆಲ್ಲರೂ ಕೂಡ ಕೇಳ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ. ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ ನೋಡಿ. ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ, ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ DK ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನು ಅವರಿಬ್ರು ಕೇಳ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟೇ ಹೇಳ್ತೀವಿ. CM ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ಯಾಕಂದ್ರೆ DK ಶಿವಕುಮಾರ್ ಅವರ ಪರವಾಗಿ ಮಾತಾಡುವ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವರಿಗೆ ಅದೇ ರೀತಿ ನೋಟಿಸ್ ಅನ್ನು ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್.